ಬಂಧುಗಳೇ ನಮಸ್ಕಾರ. ಈ ದಿವಸ ಸಾಮಾಜಿಕ ಜಾಲತಾಣದ ಮೂಲಕ 23/3/2026 ಲೈವ್ ಬಂದಿರೋ ಉದ್ದೇಶ ಏನೆಂದರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಸಬಾ ರಾಜಸ್ವ ನಿರೀಕ್ಷಕ ಏನು ನಿಯಮ ಬಾಹಿರವಾಗಿ ಸಾಗುವಳಿ ಚೀಟಿ ಸೃಷ್ಟಿಸ್ಕೊಂಡಿದ್ದ ಆ ವಿಷಯವಾಗಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು 2023ರಲ್ಲೇ ಅನುಮತಿ ಕೇಳಿದ್ದೀನಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳು 2023ರಿಂದ 2026 ಕೂಡ ಅನುಮತಿಯೇ ನಮಗೆ ಕೊಟ್ಟಿಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ನಮಗೆ ಅನುಮತಿ ಕೊಡಬೇಕು. ಇಲ್ಲ ಅಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಏನು ನಿಯಮ ಬಾಹಿರವಾಗಿ ಸಾಗುವಳಿ ಚೀಟಿ ಸೃಷ್ಟಿಸ್ಕೊಂಡಿದ್ದಾನೋ ಸರ್ಕಾರಿ ಸಿಬ್ಬಂದಿ, ಆತನ ವಿರುದ್ಧ ಆ ಸಾಗುವಳಿ ಚೀಟಿ ಸೃಷ್ಟಿಸ್ಕೊಳ್ಳಿಕ್ಕೆ ಭಾಗಿಯಾಗಿದ್ದಾರಲ್ಲ ವಿಲೇಜ್ ಅಕೌಂಟೆಂಟು, RI, ಸರ್ವೇಯರು, ಇವರೆಲ್ಲರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳೇ ತಕ್ಷಣ ಖುದ್ದಾಗಿ ಈ ದಿನ FIR ಮಾಡಿಸ್ಬೇಕು ಅಂತ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಕೇಳ್ಕೊತಾ ಇದ್ದೀನಿ ಬಂಧುಗಳೇ. ಸರ್ಕಾರದ ಅಧಿಕಾರಿಗಳೇ ಈ ರೀತಿ ಮಾಡಿಬಿಟ್ರೆ ಸಾಮಾನ್ಯ ರೈತರ ಕತೆ ಏನಾಗುತ್ತೆ ಅಂತ ಇವತ್ತಿನ ಸಾರ್ವಜನಿಕರು ಊಹೆ ಮಾಡೋಂಗಾಗಿದೆ. ಆದ್ದರಿಂದವ ಮಾನ್ಯ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಈ ಸದರಿ ಪ್ರಕರಣವನ್ನು ಇಮ್ಮಿಡಿಯೇಟು ಸಮಗ್ರ ತನಿಖೆ ಮಾಡಿ ಇಮ್ಮಿಡಿಯೇಟ್ ಅವನ ಮೇಲೆ FIR ಮಾಡಬೇಕು. ಇಲ್ಲ ಅವ್ರ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ನಮಗೆ ಅನುಮತಿ ಪತ್ರ ಕೊಡಿ, ನಾವು ಆತನ ವಿರುದ್ಧ FIR ಮಾಡಿಸಿ ಸರ್ಕಾರದ ಆಸ್ತಿನ ಸರ್ಕಾರಕ್ಕೆ ಉಳಿಸೋಕ್ಕೆ ಹೋರಾಟ ಮಾಡ್ತೀವಿ ಅಂತ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಮೂಲಕ ಮನವಿ ಮಾಡ್ತಾಯಿದ್ದೇನೆ ಬಂಧುಗಳೇ. ನಮಸ್ಕಾರ.